ಒಂದು ಮಂಡಲದಲ್ಲಿ ವಿದ್ಯುತ್ತನ್ನು ಹರಿಸಿದಾಗ ಅಲ್ಲಿ ಏನಾಗ್ತದೆ ಪರಿಣಾಮ ಉಷ್ಣ ಉಂಟಾಗ್ತದೆ. ಯಾವ ರೀತಿಯಾಗಿ ಉಷ್ಣ ಉಂಟಾಗ್ತದೆ ಅಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ, ಒಂದು ಮಣೆಯನ್ನ ಅಥವಾ ಒಂದು ಕಟ್ಟಿಗೆ ರೂಪದ ಒಂದು ವಸ್ತುವನ್ನ ತೆಗೆದುಕೊಳ್ತೀನಿ. ಕಟ್ಟಿಗೆ ರೂಪದ ಒಂದು ವಸ್ತುವನ್ನ ತೆಗೆದುಕೊಂಡು ಇಲ್ಲಿ ಒಂದು ಮಳೆಯನ್ನ ಏನ್ ಮಾಡ್ತೀನಿ, ಫಿಟ್ ಮಾಡ್ತೀನಿ. ಏನ್ ಮಾಡ್ತೀನಿ, ಒಂದು ಮಳೆಯನ್ನ ಫಿಟ್ ಮಾಡ್ತೀನಿ. ಇಲ್ಲಿ ಕೂಡ ಒಂದು ಮಳೆಯನ್ನ ಫಿಟ್ ಮಾಡ್ತೀನಿ. ಹೌದಾ? ಫಿಟ್ ಮಾಡಿದ ನಂತರ ಈ ರೀತಿಯಾಗಿ ಯಾವ ರೀತಿ ಮಾಡಿದ ನಂತರ ಏನ್ ಮಾಡ್ತೀನಿ, ಇದಕ್ಕೆ ಪಿಸ್ತುಗುಂಡಿ ಅಂತ ಏನ್ ಮಾಡ್ತದ, ಪಿಸ್ತುಗುಂಡಿ ಮನೆಯಲ್ಲಿ ಕುತ್ತಿಗೆ ತಿಕ್ತಿರ್ತಾರಲ್ಲ ಅದರ ಒಂದು ಎಳೆಯನ್ನ ತೆಗೆದುಕೊಳ್ತೀನಿ. ಇದರ ಒಂದು ಎಳೆಯನ್ನ ತೆಗೆದುಕೊಳ್ತೇನೆ. ಅದರ ಎಳೆಯನ್ನ ನಾನು ಏನ್ ಮಾಡ್ತೀನಿ, ಅಥವಾ ಅದರ ಪಿಸ್ತುಗುಂಡಿಯ ಎಳೆ ಅಥವಾ ನೈಕ್ರೋಮ್ ತಂತಿ ಬರ್ತದೆ. ಯಾವ ತಂತಿ? ನೈಕ್ರೋಮ್ ತಂತಿ. ಈ ನೈಕ್ರೋಮ್ ತಂತಿಯನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕರೆಂಟ್ ನಲ್ಲಿ ಗೊತ್ತಾ, ಮನೆಯಲ್ಲಿ ಕರೆಂಟ್ ನಲ್ಲಿ ಸುರುಳಿ ಆಕಾರದಲ್ಲಿ ಸುತ್ತಿರ್ತಾರೆ. ಯಾವ ಆಕಾರದಲ್ಲಿ? ಅದು ನೈಕ್ರೋಮ್ ತಂತಿ ಅಂತ. ಯಾವಾಗ ಈ ಎರಡು ಮಳೆಗಳಿಗೆ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಪಿಸುರುಂಡಿಯ ತಂತಿಯನ್ನು ನಾನು ಏನ್ ಮಾಡ್ತೀನಿ, ಕಟ್ತೀನಿ. ಆ ಕಡೆಯಿಂದ ಈ ಕಡೆ ಕಟ್ಟಿದ ನಂತರ ಇಲ್ಲಿಂದ ಈ ಒಂದು ತುದಿಯಿಂದ ಈ ತುದಿಗೆ ಒಂದು ಬ್ಯಾಟರಿಯನ್ನ ಏನ್ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಬ್ಯಾಟರಿಯನ್ನ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದ ನಂತರ ಒತ್ತುಗುಂಡಿ, ಇಲ್ಲಿ ಒತ್ತುಗುಂಡಿ ಇಟ್ಟಿರ್ತೀನಿ. ಓಕೆನಾ? ಇಲ್ಲಿ ಒತ್ತುಗುಂಡಿ. ಯಾವಾಗ ನಾನು ಒತ್ತುಗುಂಡಿಯನ್ನ ಸಂಪರ್ಕ ಸಹಿತ ಸ್ಥಾನದಲ್ಲಿ ಇರಿಸಿದಾಗ ವಿದ್ಯುತ್ ಏನಾಗ್ತದೆ, ಮಂಡಲದಲ್ಲಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ವಿದ್ಯುತ್ ಮಂಡಲದಲ್ಲಿ ಹರಿತಾ ಹೋದಂಗೆಲ್ಲ ಅಥವಾ ಪ್ರವಾಹಿಸಿದಂಗೆಲ್ಲ ಏನಾಗ್ತದೆ, ಇಲ್ಲಿ ಈ ಕಟ್ಟಿರುವಂತಹ ಪಿಸುರುಂಡಿಯ ತಂತಿ ಇದೆಯಲ್ಲ, ಆ ಪಿಸುರುಂಡಿಯ ತಂತಿ ಉಷ್ಣ ಉಂಟಾಗಿ ಕಟ್ಟಾಗ್ತದೆ. ಇಲ್ಲಿ ಉಷ್ಣ ಉಂಟಾಗಿ ಕಟ್ಟಾಗ್ತಿದೆ ಅಂತ ಹೇಳಿದ್ರೆ ಯಾವಾಗ ವಿದ್ಯುತ್ ಮಂಡಲದಲ್ಲಿ ಹರಿಸಿದಾಗ ಆ ವಿದ್ಯುತ್ನ ಒಂದು ಪರಿಣಾಮದಿಂದಾಗಿ, ಉಷ್ಣದ ಪರಿಣಾಮದಿಂದಾಗಿ ಏನಾಗಿದೆ, ಪಿಸುರುಂಡಿಯ ತಂತಿ ಕಟ್ಟಾಗಿ ಹೋಯಿತು. ಅಂದ್ರೆ ಯಾವುದೇ ಒಂದು ಮಂಡಲದಲ್ಲಿ ವಿದ್ಯುತ್ತನ್ನ ಹರಿಸಿದಾಗ ಅದರ ಪರಿಣಾಮದಿಂದಾಗಿ ನಮ್ಗೆ ಏನ್ ಬಂತು, ಉಷ್ಣೋತ್ಪನ್ನ ಪರಿಣಾಮ ಆಯಿತು ಅಂತ. ಯಾವ ಪರಿಣಾಮ ಆಯ್ತು? ಉಷ್ಣೋತ್ಪನ್ನ ಪರಿಣಾಮ ಆಯಿತು. ಯಾವಾಗ ನೋಡ್ರಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂತ ಹೇಳಿದ್ರೆ ಇಷ್ಟೇ. ಯಾವಾಗ ಮಂಡಲದಲ್ಲಿ ವಿದ್ಯುತ್ತನ್ನ ಹರಿಸಿದಾಗ ಅಲ್ಲಿ ಉಷ್ಣದ ಪರಿಣಾಮ ಆದ್ರೆ ಅದನ್ನ ಏನ್ ತೆಗೆದುತ್ತೀವಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತೀವಿ. ಓಕೆನಾ? ಎಲೆಕ್ಟ್ರಿಕಲ್ ಎಫೆಕ್ಟ್ ಆನ್ ಈಚ್. ಹೌದಾ? ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಅಂತ ಕರಿತೀವಿ. ಅಥವಾ